ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೃದುವಾಗಿ ಸಾಫ್ಟಾಗಿ ಯಾವ ರೀತಿ ನಾವು ಚಪಾತಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಒಂದು ಕಲೆ ಇದೆ. ಚಪಾತಿನ ಹಿಟ್ಟು ನಾದಲಿಕ್ಕೆ ಹಾಗೆ ಚಪಾತಿ ಮೃದುವಾಗಿ ಬರಲಿಕ್ಕೂ ಕೂಡ ಒಂದು ಕಲೆ ಇದೆ. ಅದನ್ನು ಇವಾಗ ತಿಳ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಫಸ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಚಪಾತಿ ಸಾಫ್ಟ್ ಆಗಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಕೆನೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆನೆ ಹಾಲನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನಂತರ ನೀರು ಹಾಕಿ ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಹಾಲು ಹಾಕಿ ನಾವು ಕಲಿಸ್ಕೊಳ್ಳೋದ್ರಿಂದ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ. ನೀವು ಬೆಳಗ್ಗೆ ಮಾಡಿಟ್ಟಿರುವ ಚಪಾತಿ ರಾತ್ರಿವರೆಗೂ ತುಂಬ ಮೆತ್ತಗೆ ಇರಬೇಕು ಅಂದರೆ ನೀವು ಈ ಟ್ರಿಕ್ಸನ್ನು ಬಳಸಿ. ನೋಡಿ, ಹಾಲಿನ ಕೆನೆ ಆಗಲಿ ಅಥವಾ ಹಾಲಾಗಲಿ ನೀವು ಹಾಕೋದ್ರಿಂದ ತುಂಬ ಚಪಾತಿ ಸಾಫ್ಟಾಗೇ ಇರುತ್ತೆ. ರಾತ್ರಿವರೆಗೂ ಕೂಡ ಪದರ ಪದರಾಗಿ ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಚಪಾತಿ ಹಿಟ್ಟು ಕಲಸಿ ಆದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿ ಕೈಯಲ್ಲೇ ಚೆನ್ನಾಗಿ ಈ ರೀತಿ ನಾದ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಇದನ್ನು ಕಲಸಿ ಆದಮೇಲೆ ಏನಿಲ್ಲ ಅಂದರೂ 15 ನಿಮಿಷ ಈ ಹಿಟ್ಟನ್ನು ನೆನಿಲಿಕ್ಕೆ ಹಾಗೆ ಬಿಟ್ಬಿಡಿ. 15 ನಿಮಿಷದ ನಂತರ ನೀವು ಚಪಾತಿ ಮಾಡಬೇಕಾಗತ್ತೆ. ಕಲಸಿದ ಕೂಡಲೇ ನಾವು ಚಪಾತಿ ಮಾಡಿದರೆ ಚಪಾತಿ ಅಷ್ಟು ಸಾಫ್ಟಾಗಿ ಬರೋದಿಲ್ಲ, ಹಾರ್ಡಾಗಿ ಬರುತ್ತೆ. ಸೊ ಹಾಗಾಗಿ ಹಿಟ್ಟು ಸ್ವಲ್ಪ ನೆನಿಲಿಕ್ಕೆ ಅಂತ ಹೇಳಿ ನಾವು 15 ನಿಮಿಷಗಳ ಕಾಲ ಬಿಡಲೇಬೇಕು. ಹಿಟ್ಟು ನೆನಿಲಿಲ್ಲ ಅಂದರೆ ಅಥವಾ ಕಲಸಿದ ತಕ್ಷಣವೇ ನಾವೇನಾದರೂ ಚಪಾತಿ ಮಾಡಿದರೆ ಚಪಾತಿ ಥರ ಬರೋದೇ ಇಲ್ಲ, ರೊಟ್ಟಿ ಥರ ಹಾರ್ಡಾಗಿ ಬಿಡುತ್ತೆ. ಸೊ ನಾನು ಹಾಗಾಗಿ 15 ಮಿನಿಟ್ಸ್ ಈಗ ಚಪಾತಿ ಹಿಟ್ಟನ್ನು ನಾನು ಹೀಗೆ ಕಲಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ನಾವು ಚಪಾತಿ ಲಟ್ಸೋದನ್ನು ಹೇಗೆ ಲಟ್ಟಿಸ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾವು ಚಪಾತಿ ಹಿಟ್ಟನ್ನು ನೋಡಿ ಚಿಕ್ಕದಾಗಿ ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಸೈಜಲ್ಲಿ ಚಪಾತಿ ಮಾಡ್ತೀರಲ್ವ ಮಾಮೂಲಿ ಮನೇಲಿ, ಆ ರೀತಿ ನೀವು ಹಿಟ್ಟನ್ನು ಕ್ವಾಂಟಿಟಿ ಅಷ್ಟು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಫಸ್ಟು ರೌಂಡಾಗೆ ಹೀಗೆ ಮಾಡ್ಕೊಳ್ಳಿ. ನಂತರ ಈ ಚಪಾತಿ ಹಿಟ್ಟಿನ ನಾವೇನು ಉಟ್ಕೊಂಡಿದ್ದೀವಲ್ಲ, ಈ ಲಟ್ಟಿಸ್ಕೊಂಡಿರುವಂತಹ ಚಪಾತಿ ಮೇಲೆ ನಾನು ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದು ಬೇಕಾದರೂ ನೀವು ಬಳಸ್ಬೋದು. ನಾನಿಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ತುಪ್ಪ ಕೂಡ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತೆ ಆಯಿಲಲ್ಲಿ ಸ್ಪ್ರೆಡ್ ಮಾಡಿ ಮತ್ತೆ ಅದರ ಮೇಲೆ ಹಿಟ್ಟು ಹಾಕಿ ನೀವು ಹೀಗೆ ಮಡಚಿ ಉದ್ದೋದ್ರಿಂದ ಏನಾಗುತ್ತೆ, ಚಪಾತಿ ಪದರ ಪದರಾಗಿ ಬರುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ಸಾಮಾನ್ಯವಾಗಿ ಲಂಚ್ ಬಾಕ್ಸಿಗೆ ನಾವು ಚಪಾತಿ ಹಾಕ್ತೀವಿ ಅಲ್ವಾ, ಈ ರೀತಿ ನೀವು ಫೋಲ್ಡ್ ಮಾಡಿಬಿಟ್ಟು ಚಪಾತಿ ಮಾಡಿದರೆ ಅವು ತುಂಬಾ ಮೆತ್ತಗೆ ಇರುತ್ತೆ, ಹಾರ್ಡ್ ಆಗೋದಿಲ್ಲ, ರೊಟ್ಟಿ ಥರ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ, ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಲು ಹಾಕಿರ್ತೀವಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದು ಪದರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾರೆ. ನೋಡಿ, ನಾನೀಗ ಫೋಲ್ಡ್ ಮಾಡಿ ಅದನ್ನು ಲಟ್ಟಿಸಿ ಹಾಗೆಯೇ ಅದ್ರ ಮೇಲೆ ಮತ್ತೆ ನಾನು ಆಯಿಲನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ. ಹಾಗೆಯೇ ಈ ರೀತಿ ಚಪಾತಿ ಮಾಡೋದನ್ನು ನಾನಿಲ್ಲಿ 3 ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ. ಒಂದಾಯಿತು. ಈಗ ನೆಕ್ಸ್ಟ್ ಇನ್ನೊಂದು ರೀತಿಲಿ ಏನಪ್ಪ ಅಂದರೆ, ಫಸ್ಟು ಚಪಾತಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಹೀಗೆ ಉದ್ದಕ್ಕೆ ಲಟ್ಟಿಸ್ಕೊಳ್ಳಿ. ಫಸ್ಟು ಹೀಗೆ ಉದ್ದಕ್ಕೆ ಲಟ್ಟಿಸ್ಕೊಂಡು ನೋಡಿ, ಆಮೇಲೆ ಅದರ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ಹಾಕಿ ನೆಕ್ಸ್ಟ್ ಈ ಥರ ಸ್ಪ್ರೆಡ್ ಮಾಡಿ, ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ಮಿಡಲ್ನಲ್ಲಿ ನೋಡಿ ಈ ರೀತಿ ಹೀಗೆ ಮಾಡಬೇಕು. ಆಮೇಲೆ ಅದನ್ನು ಮಡಚಿಬಿಡಿ. ನೋಡಿ ಹೀಗೆ ಈಗ ಮಿಡಲ್ನಲ್ಲಿ ಹೀಗೆ ಸ್ವಲ್ಪ ನಾವು ಪ್ರೆಸ್ ಮಾಡಿಬಿಟ್ಟು ಹೀಗೆ ಮಡಚಿ ಲಟ್ಟಿಸಿ. ಇದೇನಾಗುತ್ತೆ, ನಿಮಗೆ 2 ಲೇಯರ್ ಬರುತ್ತೆ ಚಪಾತಿ. ಇದು ಕೂಡ ತುಂಬಾ ಸಾಫ್ಟಾಗೂ ಕೂಡ ಆಗುತ್ತೆ. ಇದು ಅರ್ಜೆಂಟಲ್ಲಿ ಮಾಡುವಾಗ ಈ ರೀತಿ ಮಾಡಿಕೊಂಡ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾವು ಲಟ್ಟಿಸ್ಕೊಂಡು ಆಯಿತು. ಈಗ ನೀವು 2 ಥರದ್ರಲ್ಲಿ ನೋಡಿದ್ರಿ ಅಲ್ವಾ ಚಪಾತಿ ಹೇಗೆ ಲಟ್ಟಿಸ್ಬೇಕು ಅಂತ ಹೇಳಿ. ನಾನು ನೆಕ್ಸ್ಟ್ ಇನ್ನೂ ಒಂದು ಥರದ್ದು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ನಾವೇನೀಗ ಬಿಗಿನರ್ಸ್ ಇರ್ತಾರಲ್ಲ, ಚಪಾತಿ ಮಾಡೋಕ್ಕೆ ಬರಲ್ಲ ಅನ್ನೋರು, ಅಂಥವರು ಕೂಡ ಹೇಗೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡು ಆದಮೇಲೆ ಅದರ ಮೇಲ್ಗಡೆ ನಾವು ಮತ್ತೆ ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಬೇಯಿಸಬೇಕು. ಬೇಯಿಸೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ.
ಕೆಲವರು ಮದುವೆಯಾಗಿ ಹೊಸದ್ರಲ್ಲಿ ಚಪಾತಿ ಮಾಡಲಿಕ್ಕೆ ಬರದೇ ಇರೋರು ಇರ್ತಾರಲ್ವ, ಅಂಥವರು ಕೂಡ ನೋಡಿ ಈಗ ಮಾಡ್ಬೋದು. ಫಸ್ಟು ನಿಮಗೆ ಯಾವ ಥರ ಶೇಪಲ್ಲಿ ಬರುತ್ತೋ ಆ ಥರ ಫಸ್ಟು ಲಟ್ಟಿಸ್ಕೊಂಡು ಬಿಡಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಾನೇನು ಫಸ್ಟ್ ತೋರಿಸಿದ್ನಲ್ಲ ನಿಮಗೆ, ಆ ರೀತಿ ನೀವು ಇದನ್ನು ಮಡಚ್ಕೋಬೇಕಾಗತ್ತೆ. ತ್ರಿಕೋನ ಆಕಾರದಲ್ಲಿ ಇದನ್ನು ಮಡಚ್ಕೋಬೇಕಾಗತ್ತೆ. ನೋಡಿ ಹಾಫ್ ಮಾಡಾದ್ಮೇಲೆ ಮತ್ತೆ ನಾವು ಆಯಿಲನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮತ್ತು ನಾವು ಈ ರೀತಿ ನೋಡಿ ಹೀಗಂತೂ ಇಷ್ಟಂತೂ ಮಾಡಲಿಕ್ಕೆ ಬರುತ್ತೆ. ಇದಕ್ಕೆ ಇಷ್ಟೇ ರೌಂಡಿಗೆ ಶೇಪ್ ಬೇಕು ಅಂತ ಏನಿಲ್ಲ, ಇಷ್ಟು ಮಾಡಲಿಕ್ಕೆ ಯಾವ ಥರ ಕೂಡ ಮಾಡಿಕೊಂಡು ನಾವು ಈ ರೀತಿ ಮಾಡ್ಕೋಬೋದು. ನಂತರ ನೋಡಿ ಹೀಗೆ ಲಟ್ಟಿಸ್ಕೊಳ್ಳಿ. ನಿಮ್ಗೆ ಹೆಂಗೆ ಬರುತ್ತೋ ಆ ಥರ ಮನಸ್ಸಿಗೆ ಬಂದಂಗೆ ಲಟ್ಟಿಸ್ಕೊಂಡು ಬಿಡಿ. ರೌಂಡಿಗೆ ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತೇನಿಲ್ಲ. ಫಸ್ಟು ನೀವು ಲಟ್ಟಿಸ್ಕೊಂಡು ಬಿಡಿ. ನಿಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಫಸ್ಟು ಲಟ್ಟಿಸ್ಕೊಂಡು ನಂತರ ಯಾವುದಾದ್ರೂ ಪ್ಲೇಟ್ ಇರುತ್ತಲ್ವ, ಪ್ಲೇಟನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲೆ ಇಟ್ಟು ಹೀಗೆ ಪ್ರೆಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದಿರುತ್ತಲ್ವ ಅದನ್ನು ನೀವು ಹೀಗೆ ತೆಗೆದುಬಿಟ್ರೆ ಆಯಿತು. ನೋಡಿ ಎಷ್ಟು ರೌಂಡಾಗಿ ನಿಮಗೆ ಚಪಾತಿ ಬಂದುಬಿಡುತ್ತೆ. ನೋಡಿ ಚಪಾತಿ ಮಾಡೋಕ್ಕೆ ಬರಲ್ಲ, ರೌಂಡಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿ ನೀವು ಟ್ರಿಕ್ಸನ್ನು ಬಳಸಬಹುದು. ನೋಡಿ ಈ ರೀತಿ ನಾವು ಲಟ್ಟಿಸ್ಕೊಂಡಾದಮೇಲೆ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ತವಾದ ಮೇಲ್ಗಡೆ ನಾವೇನು ಎಣ್ಣೆ ಹಾಕ್ಕೊಂಡಿದ್ವಲ್ಲ ಆ ಸೈಡ್ ಆದರೂ ಹಾಕ್ಬೋದು, ಅಥವಾ ನೀವು ಹಿಂದ್ಗಡೆ ಸೈಡನ್ನಾದರೂ ಕೂಡ ಹಾಕ್ಬೋದು, ಅಥವಾ ತವಾದ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕಿಬಿಟ್ಟು ನೀವು ಬೇಯಿಸ್ಕೊಬಹುದು. ನೋಡಿ ಈ ರೀತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೆಳಗಡೆ ಅದು ಬಿಸಿ ಆಗಬೇಕು. ಸ್ವಲ್ಪ ಬಬಲ್ಸ್ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅಷ್ಟಾದ ಮೇಲೆ ನೀವು ಮಗಚಿ ಹಾಕಿ. ಅಲ್ಲಿವರೆಗೂ ಅದನ್ನು ಮಗಚಿ ಹಾಕಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಅಂತೆ ಉಬ್ತಿದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನಂಬೋದು ಇಲ್ಲ, ಬೆಳಗ್ಗೆ ಮಾಡಿರೋ ಚಪಾತಿ ನೈಟ್ವರೆಗೂ ಕೂಡ ಸಖತ್ ಸಾಫ್ಟಾಗಿ ಬರುತ್ತೆ. ಹಾಲು ಹಾಕಿಬಿಟ್ಟು ನಾದ್ಕೊಳ್ಳಿ. ನಂತರ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಚಪಾತಿನ ಮಾಡಿ. 15 ಮಿನಿಟ್ಸ್ ಹಿಟ್ಟು ನೆನೆಯೋಕ್ಕೆ ಬಿಡೋದನ್ನು ಮಾತ್ರ ಮರಿಲೇಬೇಡಿ. ಕಲಸಿದ ತಕ್ಷಣ ಮಾಡೋದಕ್ಕಿಂತ ಅದನ್ನು ಒಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಅದನ್ನು ನೆನೆಯಲಿಕ್ಕೆ ಬಿಟ್ಬಿಟ್ಟು ನಂತರ ನೀವು ಚಪಾತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಎರಡೂ ಸೈಡು ನಾನು ಇಲ್ಲಿ ಆಯಿಲನ್ನು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಆಯಿಲ್ ಹಾಕ್ದೇ ಪುಲ್ಕ ಹೇಗೆ ಮಾಡೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀವಿ. ನೋಡಿ ಈ ರೀತಿ ಎರಡೂ ಕಡೆ ಕೂಡ ನೀವು ಹೀಗೆ ಆಯಿಲ್ ಹಾಕಿಬಿಟ್ಟು ಎಲ್ಲದನ್ನು ಕೂಡ ಚೆನ್ನಾಗಿ ಹೀಗೆ ಬೇಯಿಸ್ಕೊಳ್ಳಿ. ಎಷ್ಟು ಮೃದುವಾಗಿ ಹೂವಿನಂತೆ, ಮಲ್ಲಿಗೆಯಂತೆ ಅಷ್ಟು ಸಾಫ್ಟಾಗಿ ಹತ್ತಿಯಂತೆ ಮೃದುವಾದಂತಹ ಚಪಾತಿ ರೆಡಿ ಆದವು ಅಂತ ಹೇಳಿ ನೋಡಿದ್ರಿ ಅಲ್ವಾ. ನೋಡಿ ಇವಾಗ ಚಪಾತಿ ರೆಡಿಯಾಗಿದೆ. ಇದನ್ನು ನಾನು ನಿಮಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ನೋಡಿ ಇದನ್ನು ಓಪನ್ ಮಾಡಿದರೂ ಕೂಡ ಎಷ್ಟು ಲೇಯರ್ ಬರ್ತದೆ ಅಂತ ಹೇಳಿ ನೀವೇ ಈಗ ಗಮನಿಸ್ತಿರ್ಬೋದು. ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಾಗತ್ತೆ. ಸಕ್ಕರೆ ಡಬ್ಬದಲ್ಲಿ ನಾವು ಹೀಗೆ ಸಕ್ಕರೆ ಹಾಕಿಟ್ಟವಾಗ ಕೆಲವೊಂದು ಸಾರಿ ಸಕ್ಕರೆ ನೀರು ಹೊಡೆದ್ಬಿಟ್ಟು ಒಂಥರ ಹಸಿ ಆಗಿಬಿಟ್ಟಿರುತ್ತೆ. ನೀರೆಲ್ಲ ಹಾಗೆ ನೀರು ಆಗಿಬಿಟ್ಟಿರುತ್ತೆ. ಸೊ ಆ ಥರ ಆಗಬಾರ್ದು. ಅಥವಾ ಈ ಕೆಲವೊಂದು ಸಾರಿ ಸಕ್ಕರೆಗೆ ಇರುವೆಗಳೆಲ್ಲ ಎಷ್ಟೇ ನಾವು ಕ್ಲೀನ್ ಮಾಡಿಟ್ರು ಮತ್ತು ಇರುವೆಗಳು ಮೆತ್ಕೊಂಡಿರುತ್ತೆ. ಸೊ ಆ ರೀತಿ ಇರುವೆಗಳು ಬರಬಾರ್ದು, ನೀರು ಸಕ್ಕರೆ ಆಗಬಾರ್ದು ಅಂದರೆ ನಾವು ಒಂದು 4-5 ಲವಂಗವನ್ನು ಈ ರೀತಿ ಸಕ್ಕರೆ ಡಬ್ಬದಲ್ಲಿ ಹಾಕಿಬಿಟ್ಟು ಇಡೋದ್ರಿಂದ ಇರುವೆಗಳು ಬರೋದಿಲ್ಲ, ಹಾಗೆಯೇ ಸಕ್ಕರೆ ಕೂಡ ನೀರು ಆಗೋದಿಲ್ಲ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ನೋಡಿ ನಾವು ಟೀ ಪುಡಿ ಡಬ್ಬದಲ್ಲಿ ಹೀಗೆ ಹಾಕಿಟ್ಟಿರ್ತೀವಿ. ನೋಡಿ ಈ ರೀತಿ ಟೀನ ನಾವು ಮಾಡುವಾಗ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಟೀ ಪುಡಿ ಡಬ್ಬದಲ್ಲಿ ನಾವು ಯೂಸ್ ಮಾಡಿರುವಂತಹ ಕೆಲವೊಂದಿಷ್ಟು ಏಲಕ್ಕಿಯ ಸಿಪ್ಪೆಗಳನ್ನು ಹಾಕೋದ್ರಿಂದ, ಅಂದರೆ ಏಲಕ್ಕಿನ ನಾವು ಯೂಸ್ ಮಾಡಿರ್ತೀವಿ ಆದರೆ ಈ ಥರ ಸಿಪ್ಪೆಗಳನ್ನು ಬಿಸಾಕ್ಬಿಡ್ತೀವಿ. ಆ ಬಿಸಾಕುವ ಬದಲು ಈ ಥರ ಸಿಪ್ಪೆಗಳನ್ನು ನಾವು ನೋಡಿ ಕಟ್ ಮಾಡಿಬಿಟ್ಟು ಈ ರೀತಿ ಸಿಪ್ಪೆಗಳನ್ನು ನಾವು ಇದರೊಳಗೆ ಹಾಕೊಳ್ಳೋದ್ರಿಂದ, ಏಲಕ್ಕಿ ಸಿಪ್ಪೆಗಳನ್ನು ಹಾಕೊಳ್ಳೋದ್ರಿಂದ ಟೀ ಘಮ ಘಮ ಅಂತ ಇರುತ್ತೆ. ಟೀ ಮಾಡುವಾಗ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟೀ ಕುಡಿದವರು ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳಬಹುದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಏಲಕ್ಕಿ ಸಿಪ್ಪೆನ ಬಿಸಾಕೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಸ್ವೀಟ್ ಬಾಕ್ಸ್ಗಳು ಇದ್ದೇ ಇರುತ್ತಲ್ವಾ. ಈ ಥರ ಸ್ವೀಟ್ ಬಾಕ್ಸ್ಗಳಲ್ಲಿ ನೀವು ಕೆಳಗಡೆ ಭಾಗದಲ್ಲಿ ಈ ರೀತಿ ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ಬಿಟ್ಟು ನಂತರ ಅದರ ಮೇಲ್ಗಡೆ ನಾವು
ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ಅದನ್ನು ಬಿಡಿಸ್ಕೊಂಡ್ಬಿಟ್ಟು, ಯಾವುದೇ ಕಾರಣಕ್ಕೂ ವಾಶ್ ಮಾಡ್ಕೋಬೇಡಿ, ಹಾಗೆ ಬಿಡಿಸ್ಕೊಂಡು ಅದನ್ನು ಎಲ್ಲ ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ಟು ಆ ಕೊತ್ತಂಬರಿ ಸೊಪ್ಪನ್ನು ನಾವು ಇದರೊಳಗೆ ಇಟ್ಬಿಟ್ಟು ನಂತರ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುತ್ತೆ. ಯಾಕೆ ಅಂದರೆ ಟಿಶ್ಯೂ ಪೇಪರ್ ನೀರನ್ನು ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನದವರೆಗೂ ಫ್ರೆಶ್ ಆಗಿ ಇಡಬಹುದು. ಕೊತ್ತಂಬರಿ ಸೊಪ್ಪು ಅಷ್ಟೇ ಅಲ್ಲ, ಈ ರೀತಿ ನೀವು ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಇದೇ ರೀತಿನ ನೀವು ಇಟ್ಕೋಬಹುದು. ನೋಡಿ, ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ವಾರದವರೆಗೂ ಕೂಡ ತುಂಬಾ ಫ್ರೆಶ್ ಆಗಿ ಇರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಮಾರ್ಕೆಟಿಂದ ನಿಂಬೆಹಣ್ಣನ್ನು ಸಾಕಷ್ಟು ತಂದಿರ್ತೀವಿ. ಅದನ್ನು ಡೈರೆಕ್ಟಾಗಿ ನಾವು ಫ್ರಿಜ್ಜಲ್ಲಿಟ್ಟರೆ ಹಾಳಾಗಿಬಿಡುತ್ತೆ, ಅಂದರೆ ಗಟ್ಟಿಯಾಗಿಬಿಟ್ಟಿರುತ್ತೆ. ಅಥವಾ ಈ ಥರ ಕವರಲ್ಲಿಟ್ಟರೂ ಅಷ್ಟೇ ಒಂದು 3-4 ದಿನಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ಈ ನಿಂಬೆಹಣ್ಣನ್ನು ಈ ರೀತಿ ನೋಡಿ, ನ್ಯೂಸ್ ಪೇಪರ್ ಒಳಗಡೆ, ನ್ಯೂಸ್ ಪೇಪರ್ ಆಗ್ಬೋದು ಅಥವಾ ನೀವು ಟಿಶ್ಯೂ ಪೇಪರಲ್ಲಿ ಕೂಡ ನೀವು ಈ ರೀತಿ ನಾನು ಹೇಗೆ ತೋರಿಸ್ತೀನೋ ಆ ರೀತಿ ನೀವು ಇಟ್ಟುಬಿಟ್ರೆ ಗ್ಯಾರಂಟಿ ನಿಂಬೆಹಣ್ಣು 15 ದಿನದವರೆಗೂ ತುಂಬಾ ಫ್ರೆಶ್ ಆಗಿ ಇರುತ್ತೆ. ನೋಡಿ, ಈ ರೀತಿ ಫುಲ್ ಕವರ್ ಆಗಬೇಕು. ಆ ರೀತಿ ಇದನ್ನು ನಿಂಬೆಹಣ್ಣಿಗೆ ಪೂರ್ತಿ ಪೇಪರ್ನ ಸುತ್ತಿಬಿಟ್ಟು, ಎಲ್ಲ ನಿಂಬೆಹಣ್ಣಿಗೂ ಇದೇ ರೀತಿ ನೀವು ಸುತ್ಕೊಳ್ಳಿ. ಪೇಪರ್ ಆದರೂ ಆಗ್ಬೋದು ಅಥವಾ ನೀವು ಟಿಶ್ಯೂ ಪೇಪರ್ನಾದರೂ ಕೂಡ ಇದೇ ರೀತಿಯೇ ಸೇಮ್ ಇದೇ ರೀತಿಯೇ ಸುತ್ಕೊಂಡ್ಬಿಟ್ಟು ನಂತರದಲ್ಲಿ ನೀವು ಈ ಸುತ್ತಿರೋ ನಿಂಬೆಹಣ್ಣನ್ನು ನೀವು ಡೈರೆಕ್ಟ್ ಆದರೂ ಇಡ್ಬೋದು ಅಥವಾ ಇದನ್ನು ನೀವು ಕವರಲ್ಲಾದರೂ ಇಡ್ಬೋದು. ನಾನಿಲ್ಲಿ ಕವರಲ್ಲಿ ಹಾಕಿ ಇಡ್ತೀನಿ. ಬಟ್ ನಮ್ಮನೇಲಿ 15 ಡೇಸ್ವರೆಗೂ ಈ ಥರ ಮಾಡಿ ಇಡೋದ್ರಿಂದ 15 ದಿನದವರೆಗೂ ಇರುತ್ತೆ. ಟ್ರೈ ಮಾಡಿ ನೋಡಿ, ನೀವೇ ನನಗೆ ಹೇಳ್ತೀರಾ, ಅನು ತುಂಬ ಚೆನ್ನಾಗಿದೆ ಈ ಟಿಪ್ಸ್ ಅಂತ ಹೇಳಿ. ನೋಡಿ, ಇವಾಗ ನಾನು ಎಲ್ಲ ನಿಂಬೆಹಣ್ಣನ್ನು ಕೂಡ ಇದೇ ರೀತಿ ಫುಲ್ ಪೇಪರಿಂದ ಹೀಗೆ ರೋಲ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಒಂದು ಕವರಿಗೆ, ಸಣ್ಣ ಕವರಿಗೆ ನಾನು ಈ ಎಲ್ಲ ನಿಂಬೆಹಣ್ಣನ್ನು ಅದರೊಳಗೆ ಇಟ್ಕೊಂಡ್ಬಿಟ್ಟು ಟೈಟಾಗಿ ಕಟ್ಟಿ ಅದನ್ನು ಫ್ರಿಜ್ ಒಳಗೆ ಇಟ್ಕೋತೀನಿ. ಇದರಿಂದ 15 ದಿನದವರೆಗೂ ಕೂಡ ತುಂಬ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ, ತುಂಬ ಫ್ರೆಶ್ ಆಗಿ ಇರುತ್ತೆ ಅಂತ ಹೇಳಬಹುದು. ಈ ಟಿಪ್ಸು ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಲತ್ತುಣಿಯಲ್ಲಿ ನಾವು ರೊಟ್ಟಿ ಮಾಡುವಾಗ ಅಥವಾ ಚಪಾತಿ ಮಾಡುವಾಗ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹತ್ಕೊಳ್ಬಿಡುತ್ತೆ. ಹಿಟ್ಟು ಈ ರೀತಿ ಲತ್ತುಣಿಗೆ ಹತ್ಕೊಂಡ್ರೆ ರೊಟ್ಟಿ ಅಥವಾ ಚಪಾತಿ ಮಾಡುವಾಗ ಅದಕ್ಕೆ ತಾಗಿ ರೊಟ್ಟಿ ಅಥವಾ ಚಪಾತಿ ಹರಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಈ ಲತ್ತುಣಿಗೆ ಹಿಟ್ಟು ಹತ್ಕೊಳ್ಬಾರ್ದು, ಅದನ್ನು ಒಂದು ಕವರ್ಗೆ ಸುತ್ತಕೊಂಡು ನೀವು ರೊಟ್ಟಿ ಮಾಡಿದರೆ ರೊಟ್ಟಿ ಒಂದೂ ಕೂಡ ಹರಿದೇನೆ ನೀಟಾಗಿ ಬರುತ್ತೆ. ಯಾರು ಬಿಗಿನರ್ಸ್ ಇರ್ತಾರಲ್ವ, ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಯಾರು ಈ ರೊಟ್ಟಿ ಮಾಡೋದನ್ನು ಕಲಿತಿರ್ತಾರಲ್ಲ ಆಗ್ತಾನೆ, ಅವರು ನೀವು ಏನು ಮಾಡಬೇಕು, ಈ ರೀತಿ ಕವರ್ನ ನಾವು ಲತ್ತುಣಿಗೆ ಸುತ್ತಕೊಂಡು ರೊಟ್ಟಿ ಮಾಡೋದ್ರಿಂದ ಒಂದೂ ರೊಟ್ಟಿ ಕೂಡ ಹರಿದೇನೆ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾವೇನು ಮಾಡಬೇಕು, ಜಸ್ಟ್ ಕವರಿನ ಹ್ಯಾಂಡಲ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ಸೈಡ್ ಕೂಡ ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರಿಗಂತೂ ರೊಟ್ಟಿ ಮಾಡೋದು ಅಂದರೆ ದೊಡ್ಡ ಕೆಲಸ ಅಂತ ಹೇಳಿ ಆಗಿರುತ್ತೆ. ಸೊ ಅಂಥವಾಗ ನೀವು ಈ ರೀತಿ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದರೆ ರೊಟ್ಟಿ ಈಸಿಯಾಗಿ ಬರುತ್ತೆ. ಹಾಗೆಯೇ ರೊಟ್ಟಿ ನೀಟಾಗಿ ಬಂದರೆ ಮಾಡೋಕ್ಕೂ ಕೂಡ ಖುಷಿ. ಪ್ರತಿ ಸಾರಿ ಮಾಡುವಾಗೂ ಹರಿತಾ ಇದ್ದರೆ ಆವಾಗ ಮಾಡಬೇಕು ಅಂತಲೇ ಅನಿಸೋದಿಲ್ಲ, ತುಂಬಾ ಬೇಜಾರಾಗುತ್ತೆ. ಸೊ ನೀವೇನು ಮಾಡಬೇಕು, ಈ ರೀತಿ ಕವರ್ನ ಲತ್ತುಣಿಗೆ ಸುತ್ತಕೊಂಡು ಎಡ್ಜಸ್ಸಿಗೆ ಒಂದೊಂದು ಬ್ಯಾಂಡು, ಒಂದೊಂದು ರಬ್ಬರ್ ಬ್ಯಾಂಡ್ ಅಥವಾ ಒಂದು ದಾರದಿಂದ ನೀವು ಸುತ್ತಕೊಂಡ್ಬಿಟ್ಟು ನಂತರ ನೀವು ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಯಾವಾಗಲೂ ಕೂಡ ಕವರ್ ಸುತ್ತುವಾಗ ಮಿಡಲ್ನಲ್ಲಿ ಸ್ವಲ್ಪ ಟೈಟಾಗಿ ಬರಬೇಕು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಟೈಟಾಗಿದೆ ಮಿಡಲ್ನಲ್ಲಿ ಅಂತ. ಎಡ್ಜಸ್ಸಿಗೆ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ. ನೀವು ಒಂದು ಗಮ್ ಟೇಪನ್ನು ಅಂಟಿಸ್ಕೋಬೋದು ಅಥವಾ ದಾರದಿಂದ ಸುತ್ಕೋಬೋದು ಅಥವಾ ರಬ್ಬರ್ ಬ್ಯಾಂಡ್ ಕೂಡ ನೀವು ಬಳಸಬಹುದು. ಮಾರ್ಕೆಟಿಂದ ಮೆಣಸಿನ್ಕಾಯಿ ಅಂತೂ ತುಂಬಾ ತಂದಿರ್ತೀವಿ. ಅದನ್ನು ನಾವು ತುಂಬ ದಿನದವರೆಗೂ ಬಾಳಿಕೆಯಲ್ಲಿ ಇಡಬೇಕು, ಹಾಳಾಗಬಾರ್ದು, ಕೊಳ್ತು ಹೋಗಬಾರ್ದು ಅಂದರೆ ನನ್ನ ಹತ್ರ ಒಂದು ಉಪಾಯ ಇದೆ. ಮೊದಲಿಗೆ ನಾವು
ಈ ಮೆಣಸಿನ್ಕಾಯಿನ ತುಂಬನ್ನು ಫಸ್ಟು ತೆಕ್ಕೊಂಡು ಬಿಡೋಣ. ಈ ಎಲ್ಲ ಮೆಣಸಿನ್ಕಾಯಿನ ಫಸ್ಟು ತುಂಬನ್ನು ತೆಕ್ಕೊಂಡಿಟ್ಟು ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿನ ನೀರಲ್ಲಿ ತೊಳೆದು ಬಿಟ್ಟು ಇಡಬೇಡಿ, ಇದರಿಂದಾನೇ ಜಾಸ್ತಿ ಕೊಳೆತು ಹೋಗುತ್ತೆ. ಸೊ ಹಾಗಾಗಿ ನೀವು ಅಡುಗೆ ಮಾಡುವಾಗ ಯಾವಾಗ ನೀವು ಅಡುಗೆ ಮಾಡ್ತೀರಲ್ವ ಆ ಟೈಮಲ್ಲಿ ನೀವು ತೊಳೆದು ನೀವು ಬಳಸ್ಕೊಳ್ಳಿ. ಫಸ್ಟ್ ನೀವು ಜಸ್ಟ್ ಈ ಥರ ತುಂಬನ್ನು ಎಲ್ಲದನ್ನೂ ಕೂಡ ತುಂಬು ಬಿಡಿಸ್ಕೊಂಡು ನಂತರ ಈ ಥರ ಒಂದು ಡಬ್ಬಿಗೆ ನೀವು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕಿಬಿಟ್ಟು ಅದರ ಮೇಲೆ ಈ ಥರ ಮೆಣಸಿನ್ಕಾಯಿನ ಇಟ್ಟು ಅದರ ಮೇಲೆ ಮತ್ತೊಂದು ಟಿಶ್ಯೂ ಪೇಪರ್ನ ಇಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಏನಿಲ್ಲ ಅಂದರೂ 10ರಿಂದ 15 ದಿನದವರೆಗೂ ಕೂಡ ಮೆಣಸಿನ್ಕಾಯಿ ಫ್ರೆಶ್ ಆಗೇ ಇರುತ್ತೆ, ಹಾಳಾಗೋದಿಲ್ಲ. ನಾನು ನಮ್ಮ ಮನೆಯಲ್ಲಿ ಇದೇ ಟಿಪ್ಸ್ನ ಫಾಲೋ ಮಾಡೋದು, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಜಸ್ಟ್ ಈ ಥರ ಟಿಶ್ಯೂ ಪೇಪರ್ ಮೇಲೆ ಮೆಣಸಿನ್ಕಾಯಿನ ತೆಗೆದುಬಿಟ್ಟು ಇಟ್ಟು ನಂತರ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡಿ. ಅಷ್ಟೇ, 10ರಿಂದ 15 ದಿನದವರೆಗೂ ಇದೇ ರೀತಿ ಫ್ರೆಶ್ ಆಗಿ ಇರುತ್ತೆ. ಜಾಸ್ತಿ ಮೆಣಸಿನ್ಕಾಯಿ ತಂದವಾಗ ಇನ್ನೂ ದೊಡ್ಡದಾಗಿರೋ ಬಾಕ್ಸಲ್ಲಿ ಹಾಕಿಟ್ರೆ ಆಯಿತು. ಖಂಡಿತ ನಮ್ಮೆಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಕೆಲವೊಂದು ಸಾರಿ ಮಾರ್ಕೆಟಿಂದ ನುಗ್ಗೆಕಾಯನ್ನು ತುಂಬಾ ತಂದಿರ್ತೀವಿ. ಬಟ್ ತಂದು ದಿನ 2-3 ಬಳಸ್ತೀವಿ, ಬಟ್ ಉಳಿದಿದ್ದೆಲ್ಲ ಹಾಳಾಗಿಬಿಡುತ್ತೆ. ಸೊ ಹಾಳಾಗಬಾರ್ದು ಅಂದರೆ ನಾನು ಹೇಳುವ ಟಿಪ್ಸನ್ನು ಫಾಲೋ ಮಾಡಿ. ನುಗ್ಗೆಕಾಯಿ ಉದ್ದುದ್ದ ಇರುತ್ತೆ, ಅದನ್ನು ನಾವು ಫ್ರಿಜ್ಜಲ್ಲಿ ಇಡೋಕ್ಕೂ ಕೂಡ ಆಗೋದಿಲ್ಲ. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ನುಗ್ಗೆಕಾಯಿನ ಅರ್ಧ ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನುಗ್ಗೆಕಾಯಿನ ಹಾಫಲ್ಲಿ ನಾನು ಕಟ್ ಮಾಡಿದ್ದೀನಿ. ಈಗ ಈ ನುಗ್ಗೆಕಾಯಿಗಳನ್ನು ನಾನು ನ್ಯೂಸ್ ಪೇಪರಲ್ಲಿ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ. ನೋಡಿ, ನ್ಯೂಸ್ ಪೇಪರಲ್ಲಿ ನಾನು ಈ ರೀತಿ ರೋಲ್ ಮಾಡಿಟ್ಕೊಂಡು ನಂತರ ಈ ರೋಲನ್ನು ನಾನು ಕವರಲ್ಲಿ ಇಟ್ಬಿಟ್ಟು ನಾನು ಸ್ಟೋರ್ ಮಾಡ್ತೀನಿ. ಇದರಿಂದ ಕೂಡ 1 ವಾರದವರೆಗೂ ನುಗ್ಗೆಕಾಯಿ ಫ್ರೆಶ್ ಆಗಿ ಇರುತ್ತೆ. ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ನೋಡಿ, ಈ ರೀತಿ ವಾಟರ್ ಬಾಟಲ್ ಕ್ಯಾಪು ಕೂಡ ಉಪಯೋಗಕ್ಕೆ ಬರುತ್ತೆ. ಏನು ಅಂತ ಹೇಳಿ ನೋಡೋದಾದರೆ, ಗ್ಯಾಸ್ ಇರುತ್ತಲ್ಲ, ಗ್ಯಾಸ್ನ ಈ ಸ್ಟ್ಯಾಂಡ್ ಕೆಳಗಡೆ ನೋಡಿ ಈ ರೀತಿ ನೀವು ಕ್ಯಾಪನ್ನು ಹೀಗೆ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು 4 ಬದಿಯಲ್ಲೂ ನೀವು ವಾಟರ್ ಬಾಟಲ್ ಕ್ಯಾಪನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಗಲೀಜಾಗಲ್ಲ, ಸ್ಟ್ಯಾಂಡ್ ಕೂಡ ನೀಟಾಗಿರುತ್ತೆ. ಹಾಗೆ ಕೆಳಗಡೆ ಕೂಡ ಇದನ್ನು ಎತ್ತಿಬಿಟ್ಟು ನೀಟಾಗಿ ನಾವು ವಾಶ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಈ ಟಿಪ್ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಮರಿದೇನೆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ಫ್ರೆಂಡ್ಸ್, ನಾವೆಲ್ಲ ಚಪಾತಿ ಹಿಟ್ಟನ್ನು 5ರಿಂದ 10 kg ಚಪಾತಿ ಹಿಟ್ಟಂತೂ ತರಿಸಿರ್ತೀವಿ ಅಲ್ವಾ. ಈ 5 kg ಚಪಾತಿ ಹಿಟ್ಟಿನ ಬ್ಯಾಗನ್ನು ನಾವು ಆ ಕವರನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬಿಸಾಕುವಂತಹ ಈ ಕವರನ್ನು ಕೂಡ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಕವರ್ನ ನಾನು ಉಲ್ಟಾ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಉಲ್ಟಾ ಮಾಡಬೇಕು. ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಉಲ್ಟಾನ ಮಾಡ್ಕೊಳ್ಳಿ. ಅಂದರೆ ಫುಲ್ ಅಲ್ಲ, ಜಸ್ಟ್ ಮುಕ್ಕಾಲು ಭಾಗದವರೆಗೂ ನೀವು ಹೀಗೆ ಉಲ್ಟಾ ಮಾಡಿಕೊಂಡು ನಂತರ ಈ ಕೆಳಗಡೆ ಇರುತ್ತಲ್ಲ ನೋಡಿ, ಇದನ್ನು ಹೀಗೆ ಮಾಡಿ. ನಂತರ ಹೀಗೆ ಮಾಡಿಬಿಟ್ಟು ಇದನ್ನು ಇದ್ರ ಒಳಗಡೆ ಹಾಕಬೇಕು. ನೋಡಿ, ಈ ರೀತಿ ಹೀಗೆ ಒಳಗಡೆ ಹಾಕಬೇಕು. ಇದೇ ಥರನೇ ಈ ಕಡೆ ಬದಿಯಲ್ಲೂ ಕೂಡ ಸೇಮ್ ಎರಡೂ ಕಡೆಯಲ್ಲೂ ಕೂಡ ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದು ಬಾಸ್ಕೆಟ್ ಥರ ರೆಡಿ ಆಗುತ್ತೆ. ಕೆಲವೊಂದು ಸರಿ ಎಷ್ಟೊಂದು ಬಾಸ್ಕೆಟ್ ಬೇಕಾಗುತ್ತೆ ಅದು ಇದು ಅಂತ ಹೇಳಿ ಹಾಕಿಡೋಕ್ಕೆ. ಸೊ ಅಂಥ ಟೈಮಲ್ಲಿ ನೀವು ಅಂಗಡಿಯಿಂದ ತರೋ ಬದಲು ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ನೋಡಿ, ಇಲ್ಲಿ ನಾನಿಲ್ಲಿ 2 ಬಾಸ್ಕೆಟ್ನ ರೆಡಿ ಮಾಡಿದ್ದೀನಿ. ಅದರ ಒಳಗಡೆ ನಾನು ಒಂದು ಕಾರ್ಡ್ಬೋರ್ಡ್ ಶೀಟನ್ನು ನಾನು ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಏನಾದರೂ ಸ್ಟ್ಯಾಂಡ್ ಇಲ್ಲ ಅಂದರೆ ನಾವು ಈ ಥರ ಈರುಳ್ಳಿ ಇಡಲಿಕ್ಕೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ಈರುಳ್ಳಿ ಹಾಗೆಯೇ ಟೊಮೆಟೊ ಅಥವಾ ಆಲೂಗಡ್ಡೆ, ನಾವು ಯಾವುದೇ ತರಕಾರಿ ಕೂಡ ನಾವು ಈ ಥರ ಬಾಸ್ಕೆಟ್ ಮಾಡಿಬಿಟ್ಟು ನಾವು ಇಟ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ,
ಫ್ರೆಂಡ್ಸ್, ನಾವೆಲ್ಲರೂ ಖಾರ ಪುಡಿ ಆಗಲಿ, ಹಾಗೆ ಅರಿಶಿನ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ತುಂಬಾ ತಂದಿರ್ತೀವಿ, ತುಂಬಾ ಮಾಡಿರ್ತೀವಿ. ಇವುಗಳನ್ನು ಹಾಳಾಗದಂತೆ ತುಂಬ ದಿನಗಳವರೆಗೂ ಕೂಡ ಇದರ ಘಮ ಆಗಲಿ ಅಥವಾ ಉಂಡುಂಡೆ ಕಟ್ಟದೇ ಇರೋದಂತೆ, ಇದು ಹಾಳಾಗದಿರೋಂತೆ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿದಿರಬೇಕು. ಸೊ ಹಾಗಾಗಿ ನಾನು ಏನು ಪಾಲಿಸ್ತೀನಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ನಾನು ಸಾಮಾನ್ಯವಾಗಿ ಖಾರ ಪುಡಿಗೆ, ಹಾಗೆ ಅರಿಶಿನ ಪುಡಿಗೆ, ಹಾಗೆ ಸಾಂಬಾರು ಪುಡಿಗೆ ನಾನು ಒಂದೊಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ಇದರಿಂದ ಹಾಳಾಗೋದಿಲ್ಲ, ಬೇಗನೆ ಖಾರ ಪುಡಿ ಆಗಲಿ ಅದು ಗುಂಡಾಳ್ಗಟ್ಟೋದಿಲ್ಲ, ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಹಾಗೆ ಇರುತ್ತೆ. ಹಾಗೆ ಸಾಂಬಾರು ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ, ಅವುಗಳಿಗೆ ಈ ರೀತಿ ನೀವು ಉಪ್ಪು ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಕೂಡ ಚೆನ್ನಾಗೇ ಇರುತ್ತೆ. ಈ ಅರಿಶಿನ ಪುಡಿ, ಖಾರ ಪುಡಿ, ಹಾಗೆ ಉಪ್ಪು, ಹಾಗೆಯೇ ಈ ಸಾಂಬಾರು ಪುಡಿ ಇವುಗಳನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ, ಪಿಂಗಾಣಿ ಅಥವಾ ಗ್ಲಾಸಿನ ಬಾಟಲ್ಗಳಲ್ಲಿ ಇವುಗಳನ್ನು ಇಡೋದ್ರಿಂದ ಇವು ತುಂಬ ಚೆನ್ನಾಗಿ ಹಾಗೇ ಇರುತ್ತೆ, ಹಾಳಾಗೋದಿಲ್ಲ ಬೇಗನೆ. ಹಾಗೆಯೇ ನೋಡಿ, ಅಕ್ಕಿ ಚೀಲವನ್ನು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಅಕ್ಕಿ ಚೀಲದಿಂದ ಕೂಡ ತುಂಬಾ ಉಪಯೋಗ ಇದೆ. ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಕ್ಕಿ ಚೀಲದಿಂದ ಯಾವ್ಯಾವ ರೀತಿ ಉಪಯೋಗ ನೀವು ಪಡ್ಕೋಬೋದು ಅಂತ ಹೇಳಿ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀವಿ. ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಈ ಅಕ್ಕಿ ಚೀಲವನ್ನು ನೋಡಿ, ನಾನು ಈಗ ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಮೇಲ್ಗಡೆ ಕಟ್ ಮಾಡ್ಕೊಂಡಿರುವ ಭಾಗವನ್ನು ನಾನು ಏನು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನಮ್ಮ ಚಾನಲ್ನ ನೋಡ್ತಾ ಇರಿ. ಈಗ ನೋಡಿ, ಕೆಳಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗಡೆ ಮುಕ್ಕಾಲು ಭಾಗದಷ್ಟು ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ನಂತರ ಇದನ್ನು ನಾವು ಒಂದು ಟ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು. ಕೆಳಗಡೆ ನೀವು ಬೇಕಿದ್ದರೆ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಇಟ್ಬಿಟ್ಟು ಇವುಗಳನ್ನು ಇಡಬಹುದು, ಅಥವಾ ನೀವು ಡೈರೆಕ್ಟಾಗಿ ಹೀಗೆ ಕೂಡ ಇಡಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.